ಇವತ್ತು ರಾಧಾಮಣಿಯವರ ಫೇಮಸ್ 7 cups ಸ್ವೀಟ್ ಮಾಡ್ತಾ ಇದ್ದೀವಿ. We are making a sweet called 7 cups. The ingredients required for this sweet are besan or gram flour. This is made at home by sun drying Bengal gram and then grinding it into a fine powder. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಕಡಲೆ ಹಿಟ್ಟು. ಕಡಲೆ ಬೇಳೆನ ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸಿ ಆಮೇಲೆ ಪುಡಿ ಮಾಡಿ ನುಣ್ಣಗೆ ಹಿಟ್ಟು ಮಾಡ್ಕೊಂಡಿರೋದು ಕಡಲೆ ಹಿಟ್ಟು. ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಗೋಡಂಬಿ, ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲು, ರಿಫೈನ್ಡ್ ಆಯಿಲ್, ತುಪ್ಪ, ಏಲಕ್ಕಿ ಪುಡಿ, ಸಕ್ಕರೆ. Other than gram flour, ingredients required are freshly grated coconut, milk, refined oil, ghee, sugar and cashews along with a bit of cardamom powder. We have a standard glass or you can use whatever cup that you want, and we'll measure everything in the same glass so you will know the ratio. ಒಂದು ಲೋಟ ಇಟ್ಕೊಂಡಿದ್ದೀವಿ ಇಲ್ಲಿ, ಸ್ಟ್ಯಾಂಡರ್ಡ್ ಲೋಟ. ಇದರಲ್ಲೇ ಎಲ್ಲ ಅಳದು ಹಾಕೋದು ನಾವು. ನೀವು ಕಪ್ ಅಥವಾ ಲೋಟ ಏನಿದೆಯೋ ಅದರಲ್ಲೇ ಅಳತೆ ಮಾಡಿ ಹಾಕೊಳ್ಳಿ. ದ ರೇಷಿಯೋ ಪ್ರಪೋರ್ಷನ್ಸ್ ಆರ್ ಇಂಪಾರ್ಟೆಂಟ್ ಇನ್ ದಿಸ್ ಸ್ವೀಟ್. ಇದರ ಅಳತೆ ಪ್ರಮಾಣ ಸ್ವಲ್ಪ ಕರೆಕ್ಟಾಗಿ ಹಾಕಬೇಕು, ಅದರದ್ದು ಆ ಸ್ವೀಟ್ ಚೆನ್ನಾಗಿ ಬರೋದಕ್ಕೆ. ಇವಾಗ ಫಸ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ 1 ಲೋಟ, freshly grated coconut 1 cup or more than, even you can add a little more as well, 1.5 cup. 1.5 ಲೋಟದಷ್ಟು ಹಾಕ್ಬೋದು. ಇವಾಗ ಈ ತೆಂಗಿನಕಾಯಿ ರುಬ್ಕೋತೀವಿ ಫಸ್ಟ್. We grind this coconut dry. If it doesn't become into a fine paste, we then add a little milk. The milk that goes into it is 1 cup. ಹಾಲು 1 ಲೋಟ ಮೆಷರ್ ಮಾಡ್ಕೊಂಡಿದ್ದೀವಿ. ಫಸ್ಟು ಡ್ರೈ ಆಗೇನೆ ಅದಕ್ಕೇನು ನೀರು ಹಾಕ್ದಾರ ತುರ್ಕೋತೀವಿ, ರುಬ್ಕೋತೀವಿ ತೆಂಗಿನಕಾಯಿನ. ಅದು ನುಣ್ಣಗಾಗಲಿಲ್ಲ ಅಂದರೆ ಸ್ವಲ್ಪ ಇದೇ ಹಾಲನ್ನ ಹಾಕ್ಕೊಂಡು ರುಬ್ಕೋಬೋದು. ದಿಸ್ ಹ್ಯಾಸ್ ಬೀನ್ ಫೈನ್ಲಿ ಗ್ರೌಂಡ್ ನಾವು ಕೋಕೋನಟ್. ವಿ ಡಿಂಟ್ ನೀಡ್ ಟು ಆ್ಯಡ್ ಎನಿ ಮಿಲ್ಕ್. ಹಾಲೇನು ಹಾಕೋ ಬೇಕಿರಲಿಲ್ಲ, ಹಾಗೇ ಇದು ರುಬ್ಕೊಂಡಿದ್ದೀವಿ. ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ಒಲೆ ಮೇಲೆ ಇಟ್ಕೊಳ್ದಾರ ಎಲ್ಲನೂ ಫಸ್ಟ್ ಕಲಿಸ್ಕೋತೀವಿ. ವಿ ಮಿಕ್ಸ್ ಆಲ್ ದ ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್ ವಿತೌಟ್ ಕೀಪಿಂಗ್ ಇಟ್ ಆನ್ ದ ಫ್ಲೇಮ್. ನಾವು ವಿ ಆರ್ ಮೆಷರಿಂಗ್ ದ ಬೇಸನ್ ಫ್ಲವರ್. ಕಡಲೆ ಹಿಟ್ಟು ಅಳೆದಿದ್ದೀವಿ 1 ಲೋಟ, ಭರ್ತಿ 1 ಲೋಟ. ಹಾಕು, ಇನ್ನೊಂದು ಸ್ವಲ್ಪ ಬೇಕಾ? ಸ್ವಲ್ಪ ಹಾಕ್ತೀನಿ. ಅವರು ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾರೆ. ಹಾಕು. We are adding a little more gram flour, almost 1.5 cup. ತೆಂಗಿನಕಾಯಿ ಅಷ್ಟೇ ಹಿಟ್ಟು. ಅವ್ರಿಗೆ ಎಷ್ಟು ಮಾಡಿದ್ರು ಸಾಕಾಗಲ್ಲ ಸ್ವೀಟು ಅಂತ ಅವ್ರ ಫೀಲಿಂಗ್ ಅದು, ಅದಕ್ಕೆ ಹಾಕಿ 1.5 ಹಾಕಿದೆ. ದೆನ್ ವಿ ಆ್ಯಡ್ ದಿಸ್ ಗ್ರೌಂಡ್ ಕೋಕೋನಟ್. ಇದಾಗಲೇ ಮೆಷರ್ ಮಾಡ್ಕೊಂಡಾಗಿದೆ. ರುಬ್ಕೊಂಡಿರೋ ತೆಂಗಿನಕಾಯಿ ಬೆರೆಸ್ತಾ ಇದೀವಿ ಅದಕ್ಕೆ. ಆ್ಯಡ್ ಮಿಲ್ಕ್. ದಿಸ್ ಇಸ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ಮಿಲ್ಕ್. ಕಾಯಿಸಿ ಆರಿಸ್ಕೊಂಡಿರೋ ಹಾಲು 1 ಲೋಟ, 1 cup. Sugar will depend on how sweet you like it, but we add almost medium sweet, so 2 full glasses of sugar. ಸಿಹಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಸಕ್ಕರೆ ಎಷ್ಟು ಹಾಕೋಬೇಕು ಅಂತ ಡಿಪೆಂಡ್ ಆಗುತ್ತೆ. ನಾವು 2 ಪೂರ ಭರ್ತಿ ಲೋಟ ಹಾಕ್ತಾ ಇದ್ದೀವಿ ಸಕ್ಕರೆ. ಮಿಕ್ಸ್ ದೀಸ್ ಇಂಗ್ರೀಡಿಯೆಂಟ್ಸ್. ಇದೆಲ್ಲದನ್ನು ಬೆರೆಸ್ಕೊಳ್ಳಿ. ಅದಾದ್ಮೇಲಿಂದ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಬೆರೆಸೋದು. Refined oil plus ghee combined, we add almost 2 cups. ಇದಕ್ಕೆ 2 ಲೋಟದಷ್ಟು ಎಣ್ಣೆ ಮತ್ತು ತುಪ್ಪ ಬೆರೆಸ್ಕೊಂಡು ಇದಕ್ಕೆ ಕಲಿಸ್ತೀವಿ. We add little to this out of the 2 cups and keep the rest for later when we fry this. ಇದಕ್ಕೆ ಒಂದು ಅರ್ಧ ಅಳತೆ ಮಾಡಿಟ್ಕೊಂಡಿರೋ ಎಣ್ಣೆ ತುಪ್ಪ ಮಿಶ್ರಣದ್ದು ಅರ್ಧ ಇದಕ್ಕೆ ಹಾಕಿದ್ವಿ. ಇನ್ನು ಮಿಕ್ಕಿದ್ದನ್ನು ಅಲ್ಲಿ ಒಲೆ ಮೇಲೆ ಇಟ್ಟ ಮೇಲೆ ಮಾಡುವಾಗ ಹಾಕ್ತೀವಿ. ಅದೆಷ್ಟು ಹಾಕಿ ಬೆರೆಸಿ ಕಲಿಸ್ಕೊತಾ ಇದ್ದೀವಿ. ಇನ್ನು ಮಿಕ್ಕಿದ ಎಣ್ಣೆ ಮತ್ತು ತುಪ್ಪ ಅಲ್ಲಿದೆ. ದ ರಿಮೈನಿಂಗ್ ಘೀ ಆಯಿಲ್ ಮಿಕ್ಸ್ ಇಸ್ ದೇರ್. ದಿಸ್ ಇಸ್ ಬೀಂಗ್ ಮಿಕ್ಸ್ಡ್ ವೆಲ್ ನೌ. ಯು ನೀಡ್ ಅ ಥಿಕ್ ಬಾಟಮ್ ವೆಸಲ್ ಫಾರ್ ದಿಸ್ ಸಿನ್ಸ್ ದೇರ್ ಆರ್ ಹೈ ಚಾನ್ಸಸ್ ಆಫ್ ಇಟ್ ಗೆಟಿಂಗ್ ಸ್ಟಕ್ ಆರ್ ಬರ್ನ್ಡ್. ಇದಕ್ಕೆ ದಪ್ಪ ತಳದ ಪಾತ್ರೆ ಬೇಕು, ಇಲ್ಲದೇ ಇದ್ರೆ ತಳ ಹಿಡಿದ್ಬಿಡುತ್ತೆ ಇದು ಬೇಕು. ವೈಲ್ ದಿಸ್ ಮಿಕ್ಸ್ ಇಸ್ melting and marinating, we will fry cashews.
ಇದು ಕಲಸಿಟ್ಕೊಂಡಿದ್ದೀವಿ. ಅಷ್ಟರಲ್ಲಿ ಇಲ್ಲಿ ಗೋಡಂಬಿ ಹುರ್ಕೋತೀವಿ ಆ ಸ್ವೀಟ್ ಮೇಲೆ ಇಡೋದಕ್ಕೋಸ್ಕರ. ಒಂದು ತವಾಗೆ ತುಪ್ಪ ಹಾಕಿದೆ. ಇನ್ ಅ ಪ್ಯಾನ್ ವಿ ಆ್ಯಡೆಡ್ ಘೀ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ರೋಸ್ಟ್ ಕ್ಯಾಶ್ಯೂಸ್. ಗೋಡಂಬಿ ಹುರ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ತೆಗೆದ್ಬಿಡಿ ತುಪ್ಪದಿಂದ. ಫ್ರೈ ಇಟ್ ಟಿಲ್ ಇಟ್ಸ್ ಸ್ಲೈಟ್ಲಿ ಗೋಲ್ಡನ್ ಕಲರ್. Don't leave it for too long, otherwise it will get burnt. And remove it from the flame. You can see the color here, color change. Remove it from that hot ghee, otherwise it will keep changing color. ಇದು ತೆಗೆದಿಟ್ಕೊಂಬಿಡಿ, ಆರಕ್ಕೆ ಬಿಡಿ. ಇದು ಸ್ವೀಟ್ ರೆಡಿ ಆದಮೇಲೆ ಅದ್ರ ಮೇಲೆ ಇಡಕ್ಕೆ ಮುಂಚೆನೇ ರೆಡಿ ಮಾಡಿಟ್ಕೋಬೇಕು. We've kept this on flame now. This sweet or this recipe requires some amount of proficiency. It may take few trial and error to get it right. ಸ್ವಲ್ಪ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇದು ಎಷ್ಟು ಹೊತ್ತು ಹಿಡಿಯುತ್ತೆ, ಎಷ್ಟು ಹದ ಹಾಕೋಬೇಕು ಅಂತ. ಒಂದ್ಸತಿ ಮಾಡ್ದಾಗ ಕೆಟ್ಟೋದ್ರೂ ನಿಲ್ಲಿಸ್ಬೇಡಿ, ಇನ್ನೊಂದ್ಸತಿ ಪ್ರಯತ್ನ ಪಡಿ, ಬರುತ್ತೆ. 1-2-3 ಸತಿ ಕೆಟ್ಟ ಮೇಲೆ. ಯು ನೀಡ್ ಟು ಕೀಪ್ ಮಿಕ್ಸಿಂಗ್ ದಿಸ್ ಕಂಟಿನ್ಯೂಸ್ಲಿ. ಇಟ್ ವಿಲ್ ಟೇಕ್ ಪ್ರಾಬಬ್ಲಿ ಮೋರ್ ದೆನ್ ಹಾಫ್ ಅನ್ ಅವರ್. But we'll show you the proportion of how this changes. ಇದೊಂದು ಅರ್ಧ-ಮುಕ್ಕಾಲು ಗಂಟೆ ಬೇಕಾಗತ್ತೆ ಪೂರ ಆಗೋದಕ್ಕೆ. ಅಲ್ಲಿ ತನಕ ಇದೇ ಥರ ಬೆರೆಸ್ತಾನೆ ಇರಬೇಕು, ಅದು ಇಲ್ಲದೆ ಇದ್ರೆ ತಳ ಕಚ್ಬಿಡತ್ತೆ. ಆಮೇಲೆ ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಕಮ್ಮಿ ಉರಿನಲ್ಲೇ ಮಾಡ್ತಾ ಇರಬೇಕಿದು. This has to be done in low to medium flame because as said it has tendency to get burnt very. It has been around 5 minutes. Now you see that you cannot separately see oil or ghee. It has got mixed very well. ಒಂದು 5 ನಿಮಿಷದಿಂದ ಇದೇ ಥರ ಗೊತ್ತಾಯಿಸ್ತಾ ಇದ್ದಾರೆ. ಅದನ್ನು ಇವಾಗ ಎಣ್ಣೆ ತುಪ್ಪ ಬೇರೆದೇ ಕಾಣಿಸ್ತಿಲ್ಲ. ಈಗ ಈ ಥರ ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಾಯಿಸ್ಕೊಂಡಿರೋ ಎಣ್ಣೆ ತುಪ್ಪದ ಮಿಕ್ಕಿದ ಮಿಶ್ರಣ ಆಯ್ತಲ್ಲ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಇದಕ್ಕೆ ಹಾಕಬೇಕು. when it starts boiling, warmed remaining ghee and oil mix, you need to keep adding bit by bit. ಇದು ಈ ಥರ ಕುದೀತಿರುವಾಗ್ಲೇ ಹಾಕಬೇಕು ಎಣ್ಣೆ ಮತ್ತು ತುಪ್ಪ. ಫುಲ್ ಕುದ್ದು ಗಟ್ಟಿ ಆದಮೇಲೆ ಹಾಕಿದ್ರೆ ಹಾಗಾಗಿ ಉಳ್ಕೊಂಬಿಡುತ್ತೆ, ತುಪ್ಪ ಹೀರ್ಕೊಳ್ಳೋದಿಲ್ಲ. ಯು ಹ್ಯಾವ್ ಟು ಕೀಪ್ ಆ್ಯಡಿಂಗ್ ದಿಸ್ ಆಯಿಲ್ ಘೀ ಮಿಕ್ಸ್ಚರ್ ವೆನ್ ಇಟ್ ಇಸ್ ಸ್ಟಿಲ್ ಬಾಯ್ಲಿಂಗ್. ಆಫ್ಟರ್ ಇಟ್ ಇಸ್ ಡನ್, ಇಫ್ ಯು ಟ್ರೈ ಆ್ಯಡಿಂಗ್ ಟು ಮಚ್ ಘೀ, ಇಟ್ ಡಸಂಟ್ ಗೆಟ್ ಅಬ್ಸಾರ್ಬ್ಡ್. ಇದು ಬರುತ್ತೆ. ಅದು ಕಾದಿರೋ ಮಿಶ್ರಣಕ್ಕೆ ಆ ಕಾದಿರೋ ಎಣ್ಣೆ ತುಪ್ಪ ಬೆರೆಸಿದ್ರೆ ಆ ಥರ ನೊರೆ ನೊರೆ ಬರುತ್ತೆ. ಯು ನೀಡ್ ಟು ಗೆಟ್ ಬಬಲ್ಸ್ ವೆನ್ ಯು ಆ್ಯಡ್ ದಟ್ ಫ್ರಾದಿ ಥಿಂಗ್. ಎಸ್, ದಿಸ್ ಇಸ್ ಹೌ ಇಟ್ ಶುಡ್ ಲುಕ್ ಆ್ಯಂಡ್ ದಟ್ಸ್ ವೆನ್ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ವೆಲ್. ಅಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ, ಕಾದಿರೋ ತುಪ್ಪ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಒಳಗೆ ಆ ಮಿಶ್ರಣನ ಹಾಕ್ತೀವಿ. ಆಮೇಲೆ spread the ghee onto a plate and keep it ready. Every 2 to 3 minutes she's adding 1 spoon of warm oil. 2-3 ನಿಮಿಷ ಅದು ಕುದೀತಿದ್ದ ಹಾಗೆ ಒಂದು ಸ್ವಲ್ಪನೇ ಎಣ್ಣೆ ಬೆರೆಸ್ಕೊತಾ ಇದ್ದೀವಿ. ಇದ್ರ ಪರಿಮಳನೂ ಚೇಂಜ್ ಆಗ್ತಾ ಇದೆ ಇವಾಗ. ಆಮೇಲೆ ಗಟ್ಟಿನೂ ಆಗ್ತಾ ಇದೆ. ತುಂಬ ತಾಳ್ಮೆ ಇಟ್ಕೊಂಡು ಕಮ್ಮಿ ಉರಿನಲ್ಲೇ ಈ ಥರ ಬೇಯಿಸ್ಬೇಕು ಇದನ್ನು, ಇಲ್ಲದ್ರೆ ತಳ ಹತ್ಬಿಡುತ್ತೆ. ಯು ಹ್ಯಾವ್ ಟು ಬಿ ವೆರಿ ಪೇಷಂಟ್ ಆಸ್ ಇಟ್ ಇಸ್ ಥಿಕ್ನಿಂಗ್. You shouldn't increase the flame. We continue to keep adding this oil ghee. ಇದು ಹಾಕ್ತಾನೆ ಹೋಗ್ತಾ ಇದೀವಿ ಇವಾಗಿನ್ನು ಎಣ್ಣೆ ಮತ್ತು ತುಪ್ಪ. ಬೇಗ ಗೊಟಾಯಿಸ್ಬೇಕದು. ಇದು ಕುದೀತಾ ಹಾರುತ್ತೆ, ಸ್ವಲ್ಪ ಜೋಪಾನವಾಗಿ ಮಾಡಿ. This as it keeps boiling it will splatter around, so be careful with that. It has been half an hour now. ಅರ್ಧ ಗಂಟೆ ಆಗಿದೆ ಇದಕ್ಕೆ ಎತ್ಕಕ್ಕೆ ಸ್ಟಾರ್ಟ್ ಮಾಡಿ. ಇಟ್ ಹ್ಯಾಸ್ ಥಿಕ್ಕನ್ ಲೈಕ್ ದಿಸ್. ಇಷ್ಟು ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಏಲಕ್ಕಿ ಸಕ್ಕರೆ ಜೊತೆಗೆ ಪುಡಿ ಮಾಡ್ಕೊಂಡಿರೋ ಮಿಶ್ರಣ ಹಾಕ್ತಾ ಇದ್ದೀವಿ. ದಿಸ್ ಇಸ್ ಅ powdered mix of sugar and cardamom which has been added and it will be mixed further now. It has been 35 minutes now and the mix has started separating from the vessel. ಪಾತ್ರೆಯಿಂದ ಬಿಟ್ಕೋತಾ ಇದೆ. 35 ನಿಮಿಷ ಆಗಿದೆ. ಇವಾಗ ಆ ಮಿಶ್ರಣ ಪಾತ್ರೆಯಿಂದ ಬಿಟ್ಕೋತಾ ಇದೆ ಸೈಡ್ಸ್.
It's been almost 40 minutes now. That's how it needs to bubble up. ಒಂಥರ ಗೂಡ್ ತರ ಬಿಟ್ಕೊಂಡು ಬರುತ್ತೆ ಅದು. It's like a matrix that is formed out of gram flour. ಈ ತರ ಆದಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ. This is almost ready now. After mixing for 40 minutes, this mixture is now being transferred to a plate greased with ghee. 40 ನಿಮಿಷ ಇದು ಕೆದಕದ ಮೇಲೆ ಈಗ ತುಪ್ಪ ಸೌರಿರೋ ತಟ್ಟೆಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. To this bowl also, bottom side of this bowl ghee has been greased. ಒಂದು ಬಟ್ಲಿಗೆ ಅದ್ರ ಹಿಂಭಾಗದಲ್ಲಿ ತುಪ್ಪ ಹಚ್ಕೊಂಡಿದೀವಿ ಕಚ್ಕೊಳ್ದೇ ಇರಲಿ ಅಂತ. ಈಗ ಇದನ್ನ ಸಮವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. Spread it in a uniform manner to get uniform thickness of the sweet. You have to be quick when doing it. If it cools down, it will harden very quickly. ಇದು ಒಲೆಯಿಂದ ತೆಗೆದ ಮೇಲೆ ಬೇಗ ಮಾಡ್ಕೋಬೇಕು, ಇಲ್ದರೆ ಗಟ್ಟಿ ಆಗ್ಬಿಡುತ್ತೆ ತುಂಬಾ ಬೇಗ. ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿದ್ಮೇಲೆ ಒಂದು 5 ನಿಮಿಷ ಆಗಿದೆ. ಸ್ವಲ್ಪ ಆರಬೇಕು, ಆದರೆ ಪೂರ ತಣ್ಣಗಾಗ್ಬಿಡ್ಬಾರ್ದು. ಆವಾಗ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಮೊಗಚೆಕಾಯಿ ಅಥವಾ ಪಿಜ್ಜಾ ಕಟರ್ ಏನು ಶಾರ್ಪ್ ಎಡ್ಜಿದೆಯೋ ಅದರಲ್ಲಿ ಕಟ್ ಮಾಡ್ಕೊಳ್ಳಿ. ಆ ಮೊಗಚೆಕಾಯಿಗೂ ಸ್ವಲ್ಪ ತುಪ್ಪ ಹಚ್ಚಿದೆ, ಇಲ್ದರೆ ಕಚ್ಕೊಳ್ಳುತ್ತದು ಸ್ವೀಟ್ಗೆ. This has been allowed to cool for around 5 minutes. You shouldn't allow it to completely cool down. And then use any apparatus like this or a pizza cutter, whatever you use, slightly grease it with ghee so that it doesn't stick onto it. And cut it in the desired shape that you want. ನಿಮಗೆ ಬೇಕಿರೋ ರೀತಿ ಅದನ್ನು ಶೇಪಲ್ಲಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀವಿ. Cutting this in square shape, and if you allow it to completely cool down and then cut it, it will crumble. So it needs to be slightly warm. ಸ್ವಲ್ಪ ಬೆಚ್ಚಗಿರುವಾಗಲೇ ಮಾಡಬೇಕು, ಇಲ್ಲದೇ ಇದ್ರೆ ಪುಡಿ ಆಗೋಗುತ್ತೆ, ಕಟ್ ಮಾಡೋದು ಕಷ್ಟ. For garnishing or decoration, we are keeping those fried cashews on top of each sweet, each barfi. 7 ಕಪ್ಸ್ ಮೇಲೂ ಈ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿನ ಅಂಟಿಸ್ತಾ ಇದ್ದಾರೆ. ಗೋಡಂಬಿನೂ ಇದು ಸ್ವಲ್ಪ ಮೆತ್ತಗಿರುವಾಗಲೇ ಸ್ವೀಟ್ ಮೆತ್ತಗಿರುವಾಗಲೇ ಇಡಬೇಕು, ಇಲ್ಲದೇ ಇದ್ರೆ ಕಚ್ಕೊಳ್ಳಲ್ಲ ಅದರಲ್ಲಿ. ದ ಬರ್ಫಿ ನೀಡ್ಸ್ ಟು ಬಿ ವಾರ್ಮ್ ವೆನ್ ಯು ಆರ್ ಸ್ಟಿಕ್ಕಿಂಗ್ ದಿಸ್ ಕ್ಯಾಶ್ಯೂ ಟು ಇಟ್. ಸ್ಲೋಲಿ ಕೇರ್ಫುಲಿ ರಿಮೂವ್ ಇಟ್ ಫ್ರಮ್ ದ ಪ್ಲೇಟ್. ಇಟ್ ಶುಡ್ ಹ್ಯಾವ್ ಕೂಲ್ಡ್ ವೆಲ್ ಫಾರ್ ಇಟ್ ಟು ಸೆಪರೇಟ್ ಫ್ರಮ್ ದ ಪ್ಲೇಟ್. ಇದು ಹಗುರವಾಗಿ ನಿಧಾನಕ್ಕೆ ತೆಗಿರಿ ಪ್ಲೇಟಿಂದ. ಪೂರ ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್. ಒಂದು 30 ಬರ್ಫಿ ಅಥವಾ 37 ಕಪ್ಸ್ ಆಗಿದೆ ಇದು. ದಿಸ್ ಪ್ರಪೋರ್ಷನ್ ಹ್ಯಾಸ್ ಮೇಡ್ ಅರೌಂಡ್ 30 ಸ್ವೀಟ್ಸ್. ಮೊದಲನೇ ಸ್ವೀಟು ಇದು ಪ್ಲೇಟಿಂದ ತೆಗೆಯೋದು ಸ್ವಲ್ಪ ಕಷ್ಟ. ಮೊದಲನೇ ತೆಕ್ಕೊಂಡ್ಮೇಲೆ ಬೇರೆದೆಲ್ಲ ಬರುತ್ತೆ. The first one will be a little difficult to separate from plate, and then onwards it will be easier. 7 cups is now ready. This can be kept or stored for close to a week and consumed. ಒಂದು ವಾರದ ತನಕನೂ ಇದನ್ನ ಇಟ್ಕೊಂಡು ತಿನ್ಬೋದು, ಚೆನ್ನಾಗೇ ಇರುತ್ತೆ. ಇವಾಗ ಇದು ತಯಾರಿದೆ 7 cups.